ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಟ್ರಿಪ್ ಹೋಗ್ತಾ ಇದ್ದಿದ್ದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ಅಲ್ಲ, ಅದರ ಕಂಟಿನ್ಯೂಡ್ ವ್ಲಾಗ್ನ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಏರ್ಪೋರ್ಟಲ್ಲಿ ಇನ್ನೇನು ಫ್ಲೈಟ್ ಹತ್ತಬೇಕು. ಅದಕ್ಕೂ ಮೊದಲು ಎಲ್ಲರೂ ಕೂಡ ಫೋಟೋ ಸೆಷನ್ ಮಾಡ್ತಾಯಿದ್ರು. ಫ್ಲೈಟ್ಗೆ ಹತ್ತೋರೆಲ್ಲ ಹತ್ತುತ್ತಾಯಿದ್ರು. ನಾವೆಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ತಗೊಳ್ಳೋಣ ಅಂತ ಎಲ್ಲರೂ ಕೂಡ ಫೋಟೋಗಳನ್ನ ತೆಕ್ಕೊತಾ ಇದ್ವಿ. ಎಲ್ಲರೂ ಕೂಡ ಫೋಟೋಗಳಲ್ಲೇ ಬ್ಯುಸಿಯಾಗಿದ್ದರು. ನಾನು ಕೂಡ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಬ್ಯಾಚಲ್ಲಿ ನಾವು ಮಾತ್ರ ಇಲ್ಲಿ ನಿಂತಿದ್ದು, ಮಿಕ್ದವರೆಲ್ಲರೂ ಕೂಡ ಆಲ್ರೆಡಿ ಫ್ಲೈಟ್ ಹತ್ತುತ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ಟೈಮು ಕೂಡ ಇತ್ತು, ಹತ್ತೋದಕ್ಕೂ ಟೈಮ್ ಕೊಡ್ತಾರೆ, ಅಷ್ಟೊಂದು ಅರ್ಜೆಂಟ್ ಏನು ಮಾಡಲ್ಲ. ಒಳಗಡೆಗೆ ಬಂದು ಈಗ ಲಗೇಜ್ ಎಲ್ಲ ಕೂಡ ಮೇಲೆ ಇಟ್ಬಿಟ್ಟು ಕುತ್ಕೊತಾ ಇದ್ದೀವಿ. ನಮ್ಮೆಲ್ಲರದು ಕೂಡ ಆಲ್ಮೋಸ್ಟ್ ಒಂದೇ ಕಡೆಗೆ ಇತ್ತು ಸೀಟು. ನಮ್ಮದು ಕಂಟಿನ್ಯೂಸ್ ಆಗಿ 3 ಸೀಟ್ ಒಂದೇ ಕಡೆ ಇತ್ತು. ನಂದು, ವಿಶ್ರುತದು ಹಾಗೂ ಸಿರಿದು 3 ಜನ ಒಂದೇ ಸೀಟಲ್ಲಿ ಕುತ್ಕೊಂಡಿದ್ವಿ. ವಿಶ್ರುತ ಅಂತೂ ತುಂಬಾ ಹೆದರ್ಕೊತಾ ಇದ್ಲು. ಅವಳ ಸೀಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂಡವಳು. ಫ್ಲೈಟು ಮೂವ್ ಆಗಿ ಒಂದು ಹಾಫ್ ಆನ್ ಅವರ್ ಆದಲೂ ಕೂಡ ಅವಳ ಸೀಟಿಂದ ಮೇಲೆ ಎದ್ದೊಳೋದಕ್ಕೆ ತುಂಬಾ ಹೆದರ್ಕೊತಾ ಇದ್ಲು. ಸಿರಿ ಮಾತ್ರ ಫುಲ್ ಎಲ್ಲ ರೌಂಡ್ ಇಕ್ತಾಯಿದ್ಲು. ಖಾಲಿ ಇದ್ದದ್ರಿಂದ ಅದರಲ್ಲೂ ತುಂಬ ಜನ ನಿದ್ದೆ ಟೈಮ್ ಅಂತೇಳ್ಬಿಟ್ಟು ಮಲಗಿಬಿಟ್ಟಿದ್ರು. ಹಾಗಾಗಿ ತುಂಬ ಖಾಲಿಯಾಗೂ ಇದ್ದಿದ್ದರಿಂದ ನಾವು ಆ ಕಡೆಗೂ ಈ ಕಡೆಗೂ ಓಡಾಡ್ತಾ ಇದ್ವಿ. ಈಗಿನ್ನೂ ಫ್ಲೈಟ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ವಿಶ್ರುತ ಸ್ವಲ್ಪ ಖುಷಿಯಾಗಿ ಇದ್ಲು. ಫ್ಲೈಟು ಸ್ಟಾರ್ಟ್ ಆಗಿದ್ದೆ ಅವಳು ಫುಲ್ ಎದುರ್ಕೊಂಡ್ಬಿಟ್ಟು ಟೈಟಾಗಿ ಹಿಡ್ಕೊಂಡಿದ್ಲು. ಈಗ ರನ್ವೇ ಮೇಲೆಗೆ ಬಂದಿದೆ, ಫ್ಲೈಟು ಸ್ಟಾರ್ಟ್ ಆಗ್ತಾಯಿದೆ. ಈಗ ಹಿಡ್ಕೊಂಡವಳು ಅವಳ ಸೀಟು ಬಿಡಲೇ ಇಲ್ಲ. ಫುಲ್ಲು ಭಯ ಬೀಳ್ತಾ ಇದ್ಲು ಅವಳು ಎದುರ್ಕೊಂಡು. ಅದರಲ್ಲೂ ನಮ್ಮವರು ಅವಳು ತುಂಬಾ ಎದುರಿಸ್ಬಿಟ್ಟಿದ್ರು. ಫ್ಲೈಟು ಸ್ಟಾರ್ಟ್ ಆಗಬೇಕಾದ್ರೆ ತಲೆ ಸುತ್ತುತ್ತೆ, ವಾಮಿಟ್ ಆಗುತ್ತೆ, ಬಿದ್ದೋದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಎದುರಿಸ್ಬಿಟ್ಟಿದ್ರು. ಹಾಗಾಗಿ ಅವಳು ತುಂಬಾ ಎದುರ್ಕೊಂಡು ಮೇಲೆ ಎದ್ದೊಳೋದಕ್ಕೇ ತುಂಬ ಭಯ ಬೀಳ್ತಾಯಿದ್ಲು. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವೆಲ್ಲರೂ ಧೈರ್ಯ ಹೇಳಿದ್ಮೇಲೆ ಆಮೇಲೆ ಎದ್ದು ಓಡಾಡೋದಕ್ಕೆ ಸ್ಟಾರ್ಟ್ ಆದಳು. ಸೊ ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ಹಾಗಾಗಿ ಈಗ ಮುಂಬೈಯಲ್ಲಿ ಬಂದು ಫ್ಲೈಟು ನಿಂತಿದೆ. ಎಲ್ಲರೂ ಇಳಿಯೋದಕ್ಕೆ ಲಗೇಜ್ ಎಲ್ಲ ತಗೊಂಡು ಇಳಿದು ಬರ್ತಾಯಿದ್ದೀವಿ. 1.25 ಅವರ್ ಜರ್ನಿ ಆಯಿತು ಬ್ಯಾಂಗ್ಳೂರಿಂದ ಮುಂಬೈಗೆ. ಮೇ ಬಿ ಇನ್ನೂ ಫಾಸ್ಟಾಗಿ ಬರುತ್ತೇನೋ, ಮಳೆಗಳು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ನಾವು ಮುಂಬೈ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಮಳೆ ಬರ್ತಾಯಿತ್ತು, ಕಾಣಿಸ್ತಾ ಇರುತ್ತೆ ನಿಮಗೆ ಆಚೆ ನೋಡಿ. ಮಳೆ ಜಾಸ್ತಿ ಬರ್ತಾಯಿತ್ತು. ಮುಂಬೈ ಫುಲ್ಲೂ ಮಳೆ ಇತ್ತು ಆವತ್ತು. ಎಲ್ಲ ಕೂಡ ಮುಂಬೈಲಿ ನಾವು ಸರಿಯಾಗಿ ಏನು ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಬರ್ತಾನೆ ಇತ್ತು ಆಗಲಿಲ್ಲ ಕೂಡ. ಅದರಿಂದನೇ ಹಲವು ಪ್ಲೇಸಸ್ ಕೂಡ ಮಿಸ್ ಮಾಡ್ಕೊಂಡ್ವಿ. ಟ್ರಾಫಿಕ್ ಕೂಡ ಜಾಸ್ತಿ ಇದ್ದಿದ್ದರಿಂದ, ಮಳೆ ಬರ್ತಾಯಿದ್ರಿಂದ ಬೇರೆ ಪ್ಲೇಸಸ್ಸನ್ನು ಕವರ್ ಮಾಡೋಕ್ಕಾಗ್ದಿರ ಒಂದು ಪ್ಲೇಸನ್ನು ನಾವು ಇಲ್ಲಿ ಮಿಸ್ ಮಾಡ್ಕೊಂಡ್ವಿ. ಹೋಗೋದಕ್ಕೆ ಟೈಮ್ ಸಾಕಾಗ್ದಿರ ಫ್ಲೈಟ್ ಇಳಿದು ಬಂದಮೇಲೆ ಏರ್ಪೋರ್ಟಲ್ಲೇ ವಾಶ್ರೂಮ್ಸ್ ಎಲ್ಲ ಇರುತ್ತಲ್ವ, ನಾವೆಲ್ಲ ಮುಗಿಸ್ಕೊಂಡು ವಾಶ್ರೂಮ್ಸ್ಗೆಲ್ಲ ಹೋಗಿ ಬಂದು ಅಲ್ಲೇ ಮುಖ ಗೀಕ ತೊಳ್ಕೊಂಡು ತಲೆ ಬಾಚ್ಕೊಂಡು ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದರು. ನಾವೇನು ಅಂದ್ಕೊಂಡ್ವಿ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೇನೋ ಅಂತ ನಾವು ಅಂದ್ಕೊಂಡ್ವಿ. ನಮಗೆ ಗೊತ್ತಿಲ್ದಿರ ಹೋಗಿ ಮುಖವನ್ನು ತೊಳ್ಕೊಂಡು ಬಂದ್ವಿ. ತಲೆ ಏನು ಬಾಚಿರಲಿಲ್ಲ. ಆಮೇಲೆ ನೋಡಿದ್ರೆ ಮತ್ತೆ ಎಲ್ಲೂ ಕೂಡ
ನೈಟ್ವರೆಗೂ ಎಲ್ಲೂ ಸ್ಟೇಗೆ ಹೋಗೋದಿಲ್ಲ, ಏರ್ಪೋರ್ಟಲ್ಲೇ ನಾವು ರೆಡಿ ಆಗಬೇಕಿತ್ತಂತೆ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೂ ಅಷ್ಟು ಐಡಿಯಾ ಬರಲಿಲ್ಲ. ಏರ್ಪೋರ್ಟಲ್ಲೇನೋ ಎಲ್ಲರೂ ಹೋಗಿ ಮುಖ ತೊಳ್ಕೊಂಡ್ವಿ, ಆದರೆ ತಲೆ ಏನೂ ಬಾಚಿರಲಿಲ್ಲ. ಸೊ ಅವತ್ತೆಲ್ಲ ಕೂಡ ಹಾಗೇ ಇದ್ದೋದ್ವಿ. ಏರ್ಪೋರ್ಟಲ್ಲಿ ಜನ ಏನೂ ಇರಲಿಲ್ಲ, ಮಾರ್ನಿಂಗ್ ಟೈಮ್ ಆಗಿದ್ದರಿಂದ ಅನಿಸುತ್ತೆ ಮೇ ಬಿ. ತುಂಬ ಖಾಲಿಯಾಗಿತ್ತು, ಜನ ಯಾರು ಕೂಡ ಇರಲಿಲ್ಲ. ಇದು ಮುಂಬೈ ಏರ್ಪೋರ್ಟು. ಮೇ ಬಿ ಡೇ ಟೈಮಲ್ಲಿ ಏನಾದರೂ ಜಾಸ್ತಿ ಇರ್ತಾರೇನೋ ಗೊತ್ತಿಲ್ಲ. ಈಗಂತೂ ತುಂಬಾ ಖಾಲಿಯಾಗಿತ್ತು, ಜನ ಯಾರೂ ಕೂಡ ಇರಲಿಲ್ಲ. ನಾವು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ವೀಡಿಯೋಸು ಫೋಟೋಸ್ ಎಲ್ಲ ತೆಕ್ಕೊಂಡಾದಮೇಲೆ ನಮ್ಮ ಬ್ಯಾಚವ್ರು ಮಾತ್ರ ನಾವು ಒಂದು ಕಡೆ ಇದ್ವಿ. ಇನ್ನೂ ಕೆಲವರು ಅಂದರೆ ನಮ್ಮ ಬಸ್ಗೆ ಬರೋವಂಥವ್ರೆಲ್ಲರೂ ಕೂಡ ಬೇರೆ ಕಡೆ ಅವರು ಕೂಡ ಹೋಗಿ ಫ್ರೆಶ್ ಅಪ್ ಆಗ್ತಾಯಿದ್ರು. ಮೇ ಬಿ ಎಲ್ಲರೂ ಒಂದೇ ಕಡೆ ಇದ್ದಿದ್ರೆ ಗೊತ್ತಾಗ್ತಾಯಿತ್ತು ಇನ್ನೇ ನಾವು ಕೂಡ ರೆಡಿ ಆಗಬೇಕು ಅನ್ನೋದು. ಆದರೆ ನಮಗೆ ಮೇ ಬಿ ಬೇರೆ ಕಡೆ ಅವರೇ ಕರ್ಕೊಂಡೋಗಿ ಬಿಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಏರ್ಪೋರ್ಟಲ್ಲೇ ನಾವು ರೆಡಿ ಆಗಬೇಕಿತ್ತಂತೆ. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟ ಮೇಲೆ ಇಲ್ಲಿ ಸೌತ್ ಮತ್ತು ನಾರ್ತ್ ಮುಂಬೈ ಅಂತೇಳ್ಬಿಟ್ಟು ಸಪ್ರೇಟಾಗಿ ಎರಡಿದೆಯಂತೆ. ನನಗೂ ಕೂಡ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಏರ್ಪೋರ್ಟಿಂದ ನಾವು ಹೋಗಿ ಇಳಿಯೋ ಅಷ್ಟೊತ್ತಿಗೆ ಆಲ್ರೆಡಿ ಬಸ್ಸು ಒಬ್ಬ ಗೈಡು ರೆಡಿಯಾಗಿ ಬಂದಿತ್ತು. ಅಲ್ಲಿಂದ ನಮ್ಮನ್ನ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದು ನಾರ್ತು ಸೌತು ಯಾವುದು ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ, ಕನ್ಫ್ಯೂಸು. ಅಂದರೆ ನಾರ್ತ್ ಮುಂಬೈ ಸೌತ್ ಮುಂಬೈ ಅಂತ ಎರಡಿದೆ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾಯಿದ್ದೀವಿ. ಆ ಕಡೆ ಮನೆ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ನೀರಾದಮೇಲೆ ಇದು ಅರಬ್ಬಿ ಸಮುದ್ರದಲ್ಲೇ ಪಕ್ಕದಲ್ಲೇ ಮುಂಬೈ ಪಕ್ಕದಲ್ಲೇ ಇದೆ ಅಲ್ವಾ, ಎಲ್ಲರಿಗೂ ಗೊತ್ತಿದೆ. ಸೌತು ನಾರ್ತ್ ಅಂತ ಎರಡು ಮುಂಬೈ ಇದೆಯಂತೆ ಇಲ್ಲಿ. ಒಂದು ಅಂದರೆ ಮೇ ಬಿ ಇದು ಸೌತ್, ಅದು ನಾರ್ತ್ ಏನೋ ನನಗೂ ಗೊತ್ತಿಲ್ಲ. ಈ ಕಡೆಯಿಂದ ಈಗ ನಾವು ಆ ಕಡೆಗೆ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಕೂಡ ತುಂಬಾ ಫಿಶಿಂಗ್ ಮಾಡ್ತಾರಂತೆ. ಅಲ್ಲಿ ಅವ್ರು ಆನ್ ದಿ ವೇ ಹೋಗ್ತಾ ನಮಗೆಲ್ಲ ಕೂಡ ತೋರಿಸ್ತಾಯಿದ್ರು. ಈಗ ಮೊದಲು ತುಂಬ ದೂರ ಆಗ್ತಿತ್ತಂತೆ ಸೌತ್ ನಾರ್ತ್ ಮುಂಬೈಗೆ ಹೋಗಬೇಕಾದ್ರೆ. ಆಮೇಲೆ ಈ ಬ್ರಿಡ್ಜನ್ನ ಕಟ್ಟಿದ್ರಂತೆ, ರಾಜೀವ್ ಗಾಂಧಿ ಸೇಲಿಂಗ್ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ಕಟ್ಟಿದ್ಮೇಲೆ 1/2 ಅವರ್ಗಿಂತ ಕಡಿಮೆನೇ ಆಗುತ್ತೆ, ಅಷ್ಟು ಬೇಗ ಹೋಗ್ಬೋದು. ಮೊದಲೆಲ್ಲ ತುಂಬಾ ದೂರ ಆಗ್ತಾಯಿತ್ತು ಅಂತ ಅಲ್ಲಿ ಗೈಡ್ ಬಂದಿರ್ತಾರಲ್ವ, ಅವರೇ ಹೇಳ್ತಾಯಿದ್ರು. ನೋಡಿ ಆ ಕಡೆಗೆ ಕಾಣಿಸ್ತಾ ಇದೆಯಲ್ಲ ತುಂಬ ಬಿಲ್ಡಿಂಗ್ಸು. ಈಗ ಆ ಕಡೆಗೆ ತುಂಬಾ ಫಿಶರ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಫಿಶರ್ ಇಲ್ಲಿ ತುಂಬ ಫಿಲ್ಮ್ಗಳು ಶೂಟಿಂಗ್ ಕೂಡ ನಡೆಯುತ್ತಂತೆ. KGF ಮೂವಿ ಶೂಟಿಂಗ್ ಕೂಡ ಮೂವೀಸ್ ಶೂಟಿಂಗ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಇಲ್ಲಿ ಶೂಟಿಂಗ್ ಪಾಯಿಂಟ್. ಇಲ್ಲಿ ನಾವು ಏರ್ಪೋರ್ಟಿಂದ ಡೈರೆಕ್ಟು ಈ ಕಡೆ ಬಂದಮೇಲೆ KGF ಶೂಟಿಂಗು ಆಗಿದೆ. ಫಸ್ಟ್ ಹೋಗಿದ್ದು ಟಿಫನ್ಗೆ. ನಾವು ಏರ್ಪೋರ್ಟಲ್ಲೇ ಇಳಿದು ರೆಡಿಯಾಗಿ ಎಲ್ಲರೂ ಕೂಡ ಹೋಗೋ ಅಷ್ಟೊತ್ತಿಗೆ ವಾಶ್ರೂಮ್ಸ್ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಿತ್ತು. ಅಲ್ಲಿಂದ ನಮ್ಮನ್ನು ಫಸ್ಟು ಟಿಫನ್ಗೆ ಕರ್ಕೊಂಡೋದ್ರು. ಫಸ್ಟ್ ಟೈಮ್ ಹೋಗಿದ್ದು ನಾರ್ಮಲ್ ಹೋಟ್ಲಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಲಿಮಿಟ್ ಏನೂ ಇರೋದಿಲ್ಲ. ಫಸ್ಟ್ ಎಲ್ಲರಿಗೂ ಕೂಡ ಇಡ್ಲಿ ಕೊಡಿಸಿದ್ರು. ನಂತರ ನಿಮ್ಗೇನು ಬೇಕೋ ಅದು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸ್ವೀಟ್ ಇತ್ತು, ದೋಸೆ, ಪೂರಿ ಏನು ಬೇಕಾದರೂ ಕೂಡ ಟಿಫನ್ಗೆ ತಗೊಳ್ಳಿ ಅಂತ ಹೇಳಿದರು. ಎಲ್ಲರೂ ಕೂಡ ಟಿಫನ್ ಮುಗಿಸ್ಕೊಂಡು ನಂತರ ನಾವು ಬಸ್ ಹತ್ತಿದ್ವಿ. ಅಲ್ಲಿಂದ ಗಣಪತಿ ಟೆಂಪಲ್ಗೆ ಕರ್ಕೊಂಡೋದ್ರು. ಸಿದ್ಧಿವಿನಾಯಕ ಟೆಂಪಲ್ ಅಂತೇಳ್ಬಿಟ್ಟು ಮುಂಬೈಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತಲ್ವ ಗಣೇಶ ಚತುರ್ಥಿ. ಆಗ ಲಡ್ಡು ಎಲ್ಲ ಕೂಡ ಹರಾಜಿಕ್ತಾರಲ್ವ, ಅದೇ ದೇವಸ್ಥಾನ ಅಂತೆ. ಕೋಟಿಗಳಲ್ಲಿ ಹೋಗುತ್ತೆ ಲಡ್ಡು ಎಲ್ಲ ಹರಾಜಲ್ಲಿ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾವೆಲ್ಲರೂ ಕೂಡ ಇದು ಸಿದ್ಧಿವಿನಾಯಕ ಟೆಂಪಲ್ ಔಟ್ಸೈಡು. ತುಂಬಾ ರಶ್ಶು ಕೂಡ ಇತ್ತು. ಚೆನ್ನಾಗಿದೆ ದೇವಸ್ಥಾನ. ಆಚೆ ಏನೂ ಅಷ್ಟು ಚೆನ್ನಾಗಿಲ್ಲ, ಒಳಗಡೆ ಗರ್ಭಗುಡಿ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ರಶ್ಶು ಇದ್ದಿದ್ದರಿಂದ ಎಲ್ಲರೂ ಕೂಡ ಸುತ್ತಾಕ್ಕೊಂಡು ಹೋಗ್ತಾಯಿದ್ವಿ. ಹಿಂದೆ ಇದ್ದಾರಲ್ವ ನಮ್ಮ ಹಿಂದೆ, ಅವರು 3 ಜನ ನೆಲಮಂಗಲ ಅಂತೆ ಅವ್ರದ್ದು. ಅವರು ಕೂಡ ನಮ್ಮ ಜೊತೇಲಿ ಬಂದಿದ್ದವ್ರೆ. ಫಸ್ಟ್ ಟೈಮ್ ನಾವು ಅಲ್ಲಿ ನೋಡ್ತಾ ಇರೋದು. ಅವ್ರು 3 ಜನ ಲೇಡೀಸು ನಮ್ಮ ಜೊತೆ ಬಂದಿದ್ದವ್ರು ಬಿಟ್ಟರೆ ಇನ್ನೆಲ್ಲರೂ ಕೂಡ ತುಂಬಾ ಜೆಂಟ್ಸೇ ಇದ್ದಿದ್ದು. ಟೋಟಲಾಗಿ 39 ಮೆಂಬರ್ಸು ನಾವು ಹೋಗಿದ್ದಿದ್ದು ಈ ನಮ್ಮ ಬ್ಯಾಚಲ್ಲಿ. ಮುಂದೆ ನಿಂತಿರೋರೆಲ್ಲ ಜೆಂಟ್ಸ್ ಎಲ್ಲರೂ ಕೂಡ ನಮ್ಮ ಬ್ಯಾಚಲ್ಲಿ ಬಂದಿದ್ದವ್ರೆ. ನಾವು ಲೇಡೀಸ್ ಒಂದು 5-6 ಜನ ಇದ್ವಿ. ನಾವು 3 ಮಕ್ಕಳು, ನಾನು, ಇನ್ನೊಬ್ಬರು
ನಮ್ಮ ಜೊತೆಯಲ್ಲೇ ಬಂದಿದ್ದವರು ಒಂದು 4 ಜನ ಲೇಡೀಸು, ನಾವು 7 ಜನ, ಅವರು 3 ಜನ, 10 ಜನ ಇದ್ದರು. ಇನ್ನು ಮಿಕ್ದವರೆಲ್ಲರೂ ಕೂಡ ಜೆಂಟ್ಸೇನೆ. ಬಟ್ ಎಲ್ಲರೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದ್ರು, ಯಾರು ಕೂಡ ಗಲಾಟೆ ಮಾಡೋವಂಥವ್ರು ಆ ಥರ ಏನೂ ಇರಲಿಲ್ಲ. ಇದು ಒಳಗಡೆ ಬಂದಮೇಲೆ ನೋಡಿ ದೇವಸ್ಥಾನ ಈ ರೀತಿ ಇದೆ. ಗರ್ಭಗುಡಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆಗೆ ಅವ್ರು ಕೂಡ ಬಿಡ್ತಾರೆ, ವಿಗ್ರಹ ಇರುತ್ತಲ್ವ ಅಲ್ಲಿವರೆಗೂ ಕೂಡ ನಮ್ಮನ್ನು ಬಿಡ್ತಾರೆ. ತುಂಬ ರಶ್ ಇದ್ದಿದ್ದರಿಂದ ತೊಯ್ದಾಟ ಆಗ್ತಾಯಿತ್ತೆ ಹೊರತು ಜನ ಕಡಿಮೆ ಇದ್ದರೆ ಅಂತೂ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋದಕ್ಕೆ. ಸಿದ್ಧಿ ವಿನಾಯಕ ಟೆಂಪಲ್ ಅಂತ ಇದು. ಫಸ್ಟ್ ದರ್ಶನಕ್ಕೆ ಹೋಗಿದ್ದು ನಾವು ಇಲ್ಲಿಗೆ. ಒಳಗಡೆ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಳಗಡೆಯಲ್ಲಿ ಅರ್ಚಕರಿದ್ದಾರಲ್ವ ಅಲ್ಲಿವರೆಗೂ ಕೂಡ ನಮ್ಮನ್ನು ಬಿಡ್ತಾರೆ. ಪೊಲೀಸ್ನವರು ಕೂಡ ಇದ್ದರು, ಬೇಗ ಬೇಗ ಹೋಗಿ ಅಂತೇಳ್ಬಿಟ್ಟು ಕಳಿಸ್ತಾ ಇದ್ದರು. ಈ ಕಡೆ ನಾವು ಪೂಜೆಗೆ ಪ್ರಸಾದಕ್ಕೆ ಅಂತೇಳ್ಬಿಟ್ಟು ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಈ ರೀತಿ ಮಾಡ್ಕೊಬರ್ತೀವಲ್ವ. ಆದರೆ ಈ ಕಡೆ ಎಲ್ಲರೂ ಕೂಡ ಸ್ವೀಟ್ ಬಾಕ್ಸ್ ತಗೊಬರ್ತಾರೆ. ಅಲ್ಲಿಂದ ನಾವು ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಫುಲ್ ಮಳೆ ಇದ್ದಿದ್ದರಿಂದ ನಾವು ಅಲ್ಲೇನೂ ಕೂಡ ವಿಡಿಯೋ ಮಾಡಲಿಲ್ಲ. ನಂತರ ಗೇಟ್ ವೇ ಆಫ್ ಇಂಡಿಯಾ ಮತ್ತು ಈ ಕಡೆ ಇದೆಯಲ್ವ ತಾಜ್ ಹೋಟೆಲ್, ಇದನ್ನು ನೋಡೋದಕ್ಕೆ ಅಂತ ಬಂದ್ವಿ. ಇಲ್ಲಿ ಕೂಡ ಫುಲ್ ಮಳೆ ಬರ್ತಾ ಇತ್ತು, ಕಾಣಿಸ್ತಾ ಇದೆ ಅಲ್ವಾ. ಸೊ ಮಳೆ ಬಂದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೆನ್ಕೊಂಡೇನೆ ಅಟ್ಲೀಸ್ಟ್ ನೆನಪಿಗೋಸ್ಕರ ಆದರೂ ಬಂದು ವೀಡಿಯೋ ಫೋಟೋ ತೆಗೆದುಕೊಬರೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದ್ವಿ. ಮಕ್ಕಳು ಇಬ್ಬರು ಕೂಡ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು, ಈ ಮಳೆಯಲ್ಲಿ ಆಗಲ್ಲ ಅಂತ ಅವ್ರು ನೆನಪಿಸಿಲ್ಲ. ನಾವು ಮಾತ್ರ ಬಂದ್ವಿ, ಫುಲ್ಲು ನೆಂದೋಗಿಬಿಟ್ಟಿದ್ವಿ, ಸೀಟಲ್ಲಿ ಕುತ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ನೆಂದುಬಿಟ್ಟಿದ್ವಿ. ಸೊ ಅಲ್ಲಿಂದ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟು ಮತ್ತು ಎಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ಒಂದು ಪ್ಲೇಸನ್ನು ಮಿಸ್ ಮಾಡ್ಕೊಂಡ್ವಿ. ಅಂದರೆ ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದವರೆಲ್ಲನೇ ಟೈಮ್ ಆಗಿದೆ, ಸೊ ಬೇಡ ಒಂದೇ ಸಲ ರೂಮ್ಗೆ ಹೋಗ್ಬಿಡೋಣ, ರೆಸ್ಟ್ ಆದರೂ ಮಾಡ್ಬೋದು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಅಲ್ಲಿಂದ ಶಿರ್ಡಿ ಬಂದ್ವಿ. ಶಿರ್ಡಿಯಲ್ಲಿ ಅವತ್ತು ನೈಟ್ ಆಲ್ಟು. ನಾವು ಹೋಗೋಷ್ಟೊತ್ತಿಗೆ ಹೋಟ್ಲೆಲ್ಲ ಕೂಡ ಅವರು ಆಲ್ರೆಡಿ ಬುಕ್ ಮಾಡಿರ್ತಾರೆ. ಹೋಗ್ಬಿಟ್ಟು ನಾವು ಹೋಗೋಷ್ಟೊತ್ತಿಗೆ 9:30 ಹಂಗಾಗಿತ್ತು. ಹೋಗಿ ಫಸ್ಟ್ ಎಲ್ಲರೂ ಊಟ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು ಅವರು. 10:30ವರೆಗೂ ಇರುತ್ತೆ ಕ್ಯಾಂಟೀನಲ್ಲಿ ಊಟ, ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತಂದು ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ಬೆಳಗ್ಗೆಯಿಂದ ನೆಟ್ಟಿಗೆ ಮುಖ ಕೂಡ ತೊಳೆದಿರಲಿಲ್ಲ, ತಲೆನೂ ಬಾಚಿರಲಿಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸಲ ಈಗ ಊಟಕ್ಕೆ ಅಂತೇಳ್ಬಿಟ್ಟು ಬಂದಿದ್ದೀವಿ. ಇದು 3 ಸ್ಟಾರ್ ಹೋಟೆಲು, ತುಂಬ ಚೆನ್ನಾಗಿತ್ತು. ನಾನಂತೂ ಸ್ಟಾರ್ ಹೋಟ್ಲಿಗೆ ಹೋಗಿದ್ದು ಫಸ್ಟ್ ಟೈಮು. ಈಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ರೈಸ್ ಐಟಮ್ಸು ಕೂಡ ಇತ್ತು, ರೋಟಿ, ಚಪಾತಿ ಎಲ್ಲ ಕೂಡ ಇತ್ತು. ಆ ಸೈಡು ನಾವು ಹೋದಾಗ ರೋಟಿ ಚಪಾತಿಗಳು ತಿಂದ್ರೇ ಬೆಟರ್ ಅನಿಸುತ್ತೆ. ರೈಸ್ಗೆ ಮಾಡಿರೋ ಸಾಂಬಾರುಗಳು ನಮಗಂತೂ ಟೇಸ್ಟು ಚೆನ್ನಾಗಿ ಇಷ್ಟ ಆಗೋದಿಲ್ಲ. ಹಾಗಂತ ಅಷ್ಟು ಬ್ಯಾಡ್ ಏನಿಲ್ಲ, ಚೆನ್ನಾಗಿತ್ತು. ಊಟದ ವ್ಯವಸ್ಥೆ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಬಫೆಟ್ ಇತ್ತು, ವೆರೈಟಿ ಎಲ್ಲ ಕೂಡ ಮಾಡಿದರು. ನಮಗೆ ಏನು ಬೇಕೋ ಅದು ತಿನ್ಕೋಬೋದು. ಡಯಟ್ ಮಾಡೋರಿಗೂ ಕೂಡ ಏನು ಬೇಕೋ ಅದನ್ನೆಲ್ಲ ಕೂಡ ಇಟ್ಟಿದ್ರು. ಸ್ವೀಟ್ಸ್ ಇತ್ತು, ಊಟ ಎಲ್ಲ ಕೂಡ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಈಗ ನಾವೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ನೆಕ್ಸ್ಟು ಮಲಗೋಕ್ಕೆ ಹೋಗ್ತಾ ಇದ್ವಿ. ಇಬ್ಬರಿಗೆ ಒಂದು ರೂಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ರೂಮ್ ಕೂಡ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ಅಟ್ಯಾಚ್ ಬಾತ್ರೂಮ್, AC ರೂಮ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಇಬ್ಬೊಬ್ಬರಿಗೆ ಒಂದು ರೂಮ್ ಅಂತೇಳ್ಬಿಟ್ಟು ಕೊಟ್ಟಿದ್ದರು. ನಾವು 4 ಜನಕ್ಕೆ ನಮಗೆ 2 ರೂಮ್ ಕೊಟ್ಟಿದ್ದರು. ಒಬ್ಬರು 3 ಜನ ಇದ್ದರು. ಅಜ್ಜಿ ಒಬ್ಬರೇ ಒಂದು ರೂಮಲ್ಲಿ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು ಅವರು 3 ಜನ ಒಂದು ರೂಮಲ್ಲಿದ್ದರು. ತುಂಬಾ ದೊಡ್ಡ ರೂಮುಗಳೆಲ್ಲ ಕೂಡ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನಾವೆಲ್ಲೆಲ್ಲಿ ಹೋದ್ವಿ ಅನ್ನೋದು ತೋರಿಸ್ತೀನಿ.